ನಮಸ್ಕಾರ. ಸಮಗ್ರ ಶಿಕ್ಷಕರ ಸಾಹಿತ್ಯ ಸಮ್ಮೇಳನದ ಈ ಕವಿಗೋಷ್ಠಿಯ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಮನಸ್ಸುಗಳು ಹಾಗೂ ಸಮ್ಮೇಳನಾಧ್ಯಕ್ಷರು ಹಾಗೂ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಬಂದು ನಾನು ಈ ಕವನ ವಾಚನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜ್ಯೋತಿ ಮೇಡಮ್ರವರಿಗೆ ಹಾಗೂ ನಾಗರತ್ನ ಮೇಡಮ್ರವರಿಗೆ, ಪ್ರಭಾಕರ್ ಶೆಟ್ಟಿ ಸರ್ ಅವರಿಗೆ, ನರೇಂದ್ರ ಕುಮಾರ್ ಕೋಟ ಸರ್ ಅವರಿಗೆ ಎಲ್ಲರಿಗೂ ಒಂದೇ ಮಾತಲ್ಲಿ ನನ್ನ ಆಸಕ್ತಿಯ ವಿಷಯ ಚುಟುಕು ಸಾಹಿತ್ಯ. ಇದೇ ಆಗಿರುವಂತಹ ಚುಟುಕುಗಳಿಂದ ಪ್ರೇರಣೆ ಹೊಂದಿ ನಾನು ಕೂಡ ಕೆಲವು ಚುಟುಕುಗಳನ್ನು ಬರೆದಿದ್ದೇನೆ ಮತ್ತು ಚುಟುಕು ಮತ್ತು ಹನಿಗವನಗಳನ್ನು ವಾಚನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅವರದ್ದೇ ಒಂದು ಚುಟುಕಿನ ಮೂಲಕ ನನ್ನ ಹನಿಗವನಗಳನ್ನು ಚುಟುಕುಗಳನ್ನು ಹೇಳಲಿಕ್ಕೆ ಪ್ರಾರಂಭಿಸ್ತೇನೆ. ಸಮಯದ ಮಿತಿಯ ಬಗ್ಗೆ ಅವರು ಬಹಳ ಚೆನ್ನಾಗಿ ಹೇಳಿರುವಂತಹ ಒಂದು ಚುಟುಕು. ಕನ್ನಡಿ ಮುಂದೆ ನಿಂತ ಯುವತಿ, ಮೈಕ್ ಮುಂದೆ ನಿಂತ ಸಾಹಿತಿ. ಕನ್ನಡಿಯ ಮುಂದೆ ನಿಂತ ಯುವತಿ, ಮೈಕ್ ಮುಂದೆ ನಿಂತ ಸಾಹಿತಿ, ಇವರಿಬ್ಬರಿಗೂ ಇಲ್ಲ ಸಮಯದ ಮಿತಿ. ಹಾಗಾಗಿ ಸಮಯದ ಮಿತಿ, ಕಾಲಮಿತಿಯ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ದಾರೆ. ಹಾಗಾಗಿ ಸಮಯವನ್ನು 3 ನಿಮಿಷಗಳು ಮಾತ್ರ ಅಂತ ಮಿತಿಗೊಳಿಸಿಕೊಟ್ಟಿರೋದ್ರಿಂದ ಕಡಿಮೆ ಸಮಯದಲ್ಲಿ ನನ್ನ ಕೆಲವೊಂದು ಸ್ವರಚಿತ ಹನಿಗವನಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮೊದಲ ಹನಿಗವನ ಸರ್ಕಾರಿ ನೌಕರಿ ಮತ್ತು ಸ್ಯಾಲರಿ. ಸರ್ಕಾರ ನೌಕರರಿಗೆ ತಿಂಗಳ ಪ್ರಾರಂಭದಲ್ಲಿ ಕೊಡುತ್ತೆ ಒಳ್ಳೆಯ ಸ್ಯಾಲರಿ. ಸರ್ಕಾರ ನೌಕರರಿಗೆ ತಿಂಗಳ ಪ್ರಾರಂಭದಲ್ಲಿ ಕೊಡುತ್ತೆ ಒಳ್ಳೆಯ ಸ್ಯಾಲರಿ. ತಿಂಗಳ ಮಧ್ಯದಲ್ಲಿ ಅದು ಸಾಲಲ್ಲಾರಿ. ತಿಂಗಳ ಮಧ್ಯದಲ್ಲಿ ಅದು ಸಾಲಲ್ಲಾರಿ. ತಿಂಗಳ ಕೊನೆಗೆ ಬರೀ ಸಾಲಾರಿ. ಇದು ನನ್ನ ಪರಿಸ್ಥಿತಿ ಮಾತ್ರ ರೀ. ಪುಸ್ತಕ ಮತ್ತು ಮೊಬೈಲ್ ಬಗ್ಗೆ ಒಂದು ಡುಂಡ್ರಾಜ್ ಅವರು ಹೇಳಿದ್ದಾರೆ. ಅವರು ಹೇಳಿರುವಂಥ ಒಂದೇ ವಾಕ್ಯದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದರ ನಂತರ ಅದಕ್ಕೆ ಪೂರಕವಾಗಿ ನಾನು ಡುಂಡ್ರಾಜ್ ಸರ್ ಅವರು ಹೇಳಿದಂಥದ್ದು, ಜೀವನವೆಂಬ ಪರೀಕ್ಷೆಯಲ್ಲಿ ಪಾಸಾಗಬೇಕಾ ಹಾಗಾದರೆ ಚೆನ್ನಾಗಿ ಓದಿ ಹೆಂಡತಿ ಎಂಬ ದಪ್ಪ ಪುಸ್ತಕ. ಇದು ಡುಂಡ್ರಾಜ್ ಸರ್ ಅವರ ಕವನ. ಅದಕ್ಕೆ ಪೂರಕವಾಗಿ ನಾನು ಬರೆದಿದ್ದೇನೆ. ಮೊಬೈಲ್ ಮತ್ತು ಪುಸ್ತಕ ಇವೆರಡನ್ನು ಹೋಲಿಕೆ ಮಾಡಿ, ಹೆಂಡತಿ ಪುಸ್ತಕ ಇದ್ದಂತೆ ಕಡಿಮೆ ಖರ್ಚು ಬಾಳಿಕೆ ಹೆಚ್ಚು. ಹೆಂಡತಿ ಪುಸ್ತಕ ಇದ್ದಂತೆ ಕಡಿಮೆ ಖರ್ಚು ಬಾಳಿಕೆ ಹೆಚ್ಚು. ಅವಳು ಪ್ರೀತಿಯ ಆಸ್ತಿ. ಆದರೆ ಮೊಬೈಲ್ ಪ್ರೇಯಸಿ ಇದ್ದಂತೆ ಆಕರ್ಷಣೆ, ದುಬಾರಿ ಖರ್ಚು, ತುಂಬಿಸುತ್ತಲೇ ಇರಬೇಕು ರೀಚಾರ್ಜು, ಸೈಡ್ ಎಫೆಕ್ಟ್ ಜಾಸ್ತಿ. ಹೆಂಡತಿದು ಪ್ರೀತಿಯ ಆಸ್ತಿ, ಪ್ರೇಯಸಿದು ಸೈಡ್ ಎಫೆಕ್ಟ್ ಜಾಸ್ತಿ. ಪ್ರೇಯಸಿದ ತಕ್ಷಣ ಹೆಂಡತಿ ಬೇರೆ ಪ್ರೇಯಸಿ ಬೇರೆ ಇದ್ದಾರೆ ಅಂದ್ಕೊಳ್ಬೇಡಿ. ನನ್ನ ಪ್ರೇಯಸಿ ಅಂದರೆ ನಾನು ಮೊಬೈಲನ್ನು ಕಲ್ಪನೆ ಮಾಡಿಕೊಂಡು ಪ್ರೇಯಸಿ ಅಂತ ಹೇಳಿದ್ದಷ್ಟೇ. ಇನ್ನು ನನ್ನ ಹೆಸರು ಅಂಕಿತನಾಮ ಅಂದರೆ ನನ್ನ ಅಂಕಿತನಾಮ ಚಂದ್ರ. ನನ್ನನ್ನು ಅಭಿಮಾನಿಗಳು ಪ್ರೀತಿಯಿಂದ ಕರೀತಾರೆ ಚುಟುಕು ಚಂದ್ರ. ನಾನು ಆಗೋದು ಯಾವಾಗ ಪೂರ್ಣಚಂದ್ರ. ಇನ್ನು ಇತ್ತೀಚಿನ ಒಂದು ಓಟು ಮತ್ತು ಡೌಟ್ ಅಂತ ಒಂದು ಶೀರ್ಷಿಕೆಯನ್ನು ಬರೆದಿದ್ದೇನೆ. ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ಗಳಿಸಿದ್ದು 45 ಕೋಟಿ ಓಟು. ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ಗಳಿಸಿದ್ದು 45 ಕೋಟಿ ಓಟು. ಚುನಾವಣೆಯಲ್ಲಿ ರಾಜಕಾರಣಿಗಳು ಅಷ್ಟು ಗಳಿಸೋದು ಡೌಟು. ಯಾಕೆಂದರೆ ಗಿಲ್ಲಿ ಗಳಿಸಿದ್ದು ಅಭಿಮಾನಿ ಓಟು, ರಾಜಕಾರಣಿ ಹಂಚೋ ನೋಟು ಅಂತ. ಇನ್ನು ಬ್ಯೂಟಿಫುಲ್ ಅಂತೇಳಿ ಒಂದು ಚುಟುಕನ್ನು ನಿನ್ನೆ ಅಷ್ಟೇ ಬರೆದೆ. ತಡರಾತ್ರಿ ಹೆಂಡತಿಯ ಮೊಬೈಲ್ಗೆ ಬಂದ ಮೆಸೇಜ್ ಬ್ಯೂಟಿಫುಲ್. ತಡರಾತ್ರಿ ಹೆಂಡತಿಯ ಮೊಬೈಲ್ಗೆ ಬಂತು ಒಂದು ಮೆಸೇಜ್ ಬ್ಯೂಟಿಫುಲ್. ಗಂಡ ಕೇಳಿದ, ಯಾರು ಕಳಿಸಿದ್ದು ಇಷ್ಟು ಹೊತ್ತಿಗೆ ನೀನು ಬ್ಯೂಟಿಫುಲ್ ಅಂತ. ಹೆಂಡತಿ ಹೇಳ್ತಾಳೆ, ಕನ್ನಡಕ ಹಾಕಿ ಸರಿಯಾಗಿ ನೋಡ್ರಿ, ಅದು ಬ್ಯೂಟಿಫುಲ್ ಅಲ್ಲ ಬ್ಯಾಟ್ರಿ ಫುಲ್ ಅಂತ. ಪ್ರತಿಭಾವಂತ. ನಮ್ಮ ವಿದ್ಯಾರ್ಥಿಯೊಬ್ಬ ಪಿ ಯು ಸಿಯಲ್ಲಿ ರ್ಯಾಂಕ್ ಕಾರಣ ಅವನು ಪ್ರತಿಭಾವಂತ. ಅದೇ ಹುಡುಗ ಡಿಗ್ರಿಯಲ್ಲಿ ಫೇಲ್, ಕಾರಣ ಹುಡುಗಿ ಪ್ರತಿಭಾ ಅಂತ. ಯಾರಾದರೂ ಹುಡುಗಿ ಪ್ರತಿಭಾ ಅನ್ನೋರಿದ್ದರೆ ತಪ್ಪು ತಿಳ್ಕೊಬೇಡಿ, ಇದು ನನ್ನ ಕಲ್ಪನೆಯ ಪ್ರತಿಭಾ ಮಾತ್ರ ಅಷ್ಟೇ. ಇನ್ನು ಜಾತಿ ಮತ್ತು ಭಕ್ತಿಯ ಬಗ್ಗೆ, ಕನಕ ಕುರುಬ ಕೃಷ್ಣಗೊಲ್ಲ ಮಂದಿರದ ಬಾಗಿಲು ತೆರೆಯಲೇ ಇಲ್ಲ. ಕನಕ ಕುರುಬ ಕೃಷ್ಣಗೊಲ್ಲ
ಮಂದಿರದ ಬಾಗಿಲು ತೆರೆಯಲೇ ಇಲ್ಲ, ದೇವನೊಲಿಯುವುದು ಭಕ್ತಿಗಲ್ಲದೆ ಜಾತಿಗಲ್ಲ. ಇನ್ನೊಂದು ಶೀರ್ಷಿಕೆ ರೂಪಾರೋಹಿಣಿ ಸಿಂಧೂರಿ. ರಾಜಕೀಯವನ್ನು ಇಲ್ಲಿ ಮಾತಾಡಬೇಕು ಬೇಡ ಗೊತ್ತಿಲ್ಲ, ಆದರೂ ನನಗೆ ತೋಚಿರುವಂಥ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೂಪಾರೋಹಿಣಿ ಸಿಂಧೂರಿ ದಕ್ಷ IAS IPS ಅಧಿಕಾರಿ. ರೂಪಾರೋಹಿಣಿ ಸಿಂಧೂರಿ ದಕ್ಷ IAS IPS ಅಧಿಕಾರಿ. ಆಗಾಗ ಮಾಡಿಕೊಳ್ತಾರೆ ಸ್ವಂತ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ, ಆಗಾಗ ಮಾಡಿಕೊಳ್ತಾ ಇರ್ತಾರೆ ಸ್ವಂತ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ. ಇವರೇ ಹೀಗೆ ಮಾಡಿದರೆ ಸಾಮಾನ್ಯ ಜನರ ಕತೆ ಏನ್ರಿ? ಇವರೇ ಹೀಗೆ ಮಾಡಿದರೆ ಸಾಮಾನ್ಯ ಜನರ ಕತೆ ಏನ್ರಿ? ಇನ್ನು ಪುಸ್ತಕದ